everyone, this is Anusha and welcome to my channel. ನೆನ್ನೆ ತಾನೇ ಒಂದು ವೀಕ್ಲಿ ವ್ಲಾಗ್ ಎಂಡ್ ಮಾಡಿದೆ ಆ್ಯಂಡ್ ಇವತ್ತು ಅಗೇನ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ನಾಳೆನೋ ನಾಡಿದ್ದು ಸ್ಟಾರ್ಟ್ ಮಾಡ್ತೀನಿ ವ್ಲಾಗ್ ಅಂದ್ಕೊಂಡೆ. ನಾಳೆ ಸ್ಯಾಟರ್ಡೆ, ಸೊ ವೀಕೆಂಡಲ್ಲಿ ಸ್ಟಾರ್ಟ್ ಮಾಡ್ತೀನಿ ಅಂದ್ಕೊಂಡೆ. ಇವತ್ತು ಫ್ರೈಡೇ ಈವ್ನಿಂಗ್ ಈಗಲೇ ಸ್ಟಾರ್ಟ್ ಮಾಡ್ತಿದ್ದೀನಿ. ಇಷ್ಟೋ ತನಕ ಬ್ಯುಸಿ ಇದೆ ಬಿಕಾಸ್ ಸಡನ್ನಾಗಿ ಐ ಗಾಟ್ ಅ ಕಾಲ್ ಫ್ರಮ್ ಮಂಡ್ಯ ದಟ್ ನನ್ನ ಸಿಸ್ಟರ್, ಅತ್ತೆ, ಶರದಿ, ನಮ್ಮಮ್ಮ ಎಲ್ಲ ಬರ್ತಿದ್ದಾರೆ. ಸೊ ಜಸ್ಟ್ ಫಾರ್ 2 days, ಇವತ್ತು ನಾಳೆ ಇದ್ದು ನಾಡಿದ್ದು ಹೊರಟ್ಬಿಡ್ತಾರೆ ಅವರು. ಶರದಿಗೇನೋ ಸ್ಕೂಲ್ ರಜಾ ಇದೆ, ಹಾಗಾಗಿ ವೀಕೆಂಡ್ ದೇ ಹ್ಯಾವ್ ಪ್ಲ್ಯಾನ್ಡ್ ಟು ಕಮ್ ಹಿಯರ್. ಸೊ ಹಾಗಾಗಿ ಐ ವಾಸ್ ಪ್ರಿಪೇರಿಂಗ್. ಸಡನ್ ಈವ್ನಿಂಗ್ 6:37 ಹಂಗೆ ಕನ್ಫರ್ಮ್ ಆಯಿತಾ. ಸೊ ಒಂದು ಚಿಕನ್ ಚಾಪ್ಸ್ ಮಾಡಿದೆ, ರೈಸ್ ಮಾಡಿದ್ದೀನಿ ಅಷ್ಟೇ. ನಾನು ಬೆಳಗ್ಗೆ ಎಲ್ಲ ಬಸ್ಸಾರು ಮಾಡಿದ್ದೆ. ಆ್ಯಕ್ಚುಲಿ ಹುರುಳಿಕಾಳು ಬಸ್ಸಾರು ಮಾಡಿದ್ದೆ. ಸೊ ಹುರುಳಿಕಾಳನ್ನು ಪಲ್ಯ ಮಾಡಿಟ್ಟಿದ್ದೀನಿ ಆ್ಯಂಡ್ ಇವಾಗ ಚಾಪ್ಸ್ ಪ್ರಿಪೇರ್ ಮಾಡಿದೆ, ಬೇಗ ಅವ್ರು ಬರ್ತಾರೆ ಅಂತ. ರೈಸ್, ಚಾಪ್ಸ್ ಆ್ಯಂಡ್ ಹಿಯರ್ ಮಿಲ್ಕ್, ಹಾಲು ಕಾಯಿಸಿದ್ದೀನಿ ಆ್ಯಂಡ್ ದಿಸ್ ಇಸ್ ಕರ್ಡ್. ಸೊ ಎಲ್ಲ ರೆಡಿ ಮಾಡಿದ್ದೀನಿ. ಪ್ರೀತಮ್ ವೆಂಟ್ ಟು ಪಿಕ್ ದೆಮ್ ಆಲ್ ಫಾರ್ ದೆಮ್ ಆ್ಯಂಡ್ ಶರದಿ ಬರ್ತಿರೋದು ನಂಗೆ ಖುಷಿ ಆಗ್ತಿದ್ದೆ. ಏನಿಲ್ಲ, ಲಾಸ್ಟ್ ವೀಕ್ ಹೋಗಿದ್ದೆ ಮಂಡ್ಯಾಗ. ಲಾಸ್ಟ್ ವೀಕ್ ಅವಳು ನೋಡಿದ್ದೀನಿ, ಆದರೂ ಇವಾಗ ಸಡನ್ನಾಗಿ ಬರ್ತಿದ್ದಾಳಲ್ಲ, ಖುಷಿ ಆಗ್ತಿದೆ. ಆ್ಯಂಡ್ ನಮ್ಮ ಅಕ್ಕನೂ ಬರ್ತಿದ್ದಾಳೆ. ಸುಕೃತ್ ಮಿಸ್ಸಿಂಗ್ ಬಿಕಾಸ್ ಈ ವೆಂಟ್ ಟು ಹಾಸ್ಟೆಲ್. ಸೊ ನಮ್ಮ ಭಾವನೂ ಇಲ್ಲ, ಅವರು ಮಿಸ್ಸಿಂಗ್. ಸುಕೃತ್ ಆ್ಯಂಡ್ ಅವರು ಇಬ್ಬರು ಮಿಸ್ಸಿಂಗ್. ಅದು ಬಿಟ್ಟರೆ ಐ ಆಮ್ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್. ಸಡನ್ನಾಗಿ ಬರ್ತಿದ್ದಾರೆ ಅಂತ ಕೇಳಿ ಸಖತ್ ಖುಷಿ ಆಯಿತು. ಒಂಥರ ಸರ್ಪ್ರೈಸ್ ಥರ ಇದು ನನಗೆ. ಆ್ಯಂಡ್ ಜೊತೆಗೆ ನಮ್ಮಮ್ಮನೂ ಬರ್ತಿದ್ದಾರೆ. ನಮ್ಮಮ್ಮ ಬರೋದು ಪ್ಲ್ಯಾನಲ್ಲಿ ಇರಲಿಲ್ಲ, ದೆನ್ ಅಗೇನ್ ಅವರು ಜಾಯ್ನ್ ಆದರು. ಸೊ ಟೋಟಲಿ 4 members: ಶರದಿ, ನನ್ನ ಸಿಸ್ಟರ್, ಅತ್ತೆ ಆ್ಯಂಡ್ ನಮ್ಮಮ್ಮ. ಆ್ಯಂಡ್ ಸಂಡೇ ನನಗೆ ಬೇರೆ ಪ್ಲ್ಯಾನ್ ಇತ್ತು. ಆ್ಯಕ್ಚುಲಿ ಸಂಡೇ ಐ ಥಾಟ್ ಆಫ್ ಮೀಟಿಂಗ್ ಖುಷಿ. ವಿ ಥಾಟ್ ಆಫ್ ಗೋಯಿಂಗ್ ಫಾರ್ ಚರ್ಚ್ ಸ್ಟ್ರೀಟ್ ಆರ್ MG ರೋಡ್, ಆ ಥರ ಪ್ಲ್ಯಾನ್ ಮಾಡಿದ್ವಿ ನಾನು ಅವಳು. ಸೊ ಈಗ ನನ್ನ ಸಿಸ್ಟರ್ ಎಲ್ಲ ಬರೋಕ್ಕೆ ಕಾರಣ ಮೀಟ್ ಮಾಡೋಕ್ಕಾಗಲ್ಲ. ಮೇ ಬಿ ನೆಕ್ಸ್ಟ್ ಡೇ ಅಥವಾ ಟ್ಯೂಸ್ಡೇ ಹಂಗೆ ಯಾವತ್ತಾರು ಮೀಟ್ ಮಾಡ್ತೀನಿ. ಈ ವ್ಲಾಗ್ ಕಂಟಿನ್ಯೂಷನ್ ಮೀಟ್ ಆಗೋ ತನಕನೂ ಆದರೆ ಅಥವಾ ಇನ್ನೂ ಮುಂದಕ್ಕೆ ಹೋದರೆ ಗೊತ್ತಿಲ್ಲ. ಬಟ್ ವ್ಲಾಗ್ ಕಂಟಿನ್ಯೂ ಇದ್ರೆ ಆಬ್ವಿಯಸ್ಲಿ ವ್ಲಾಗ್ ಮಾಡ್ತೀನಿ. ಎಲ್ಲಿಗೆ ಬಂದೆ? ಹಾಯ್ ಶರದಿ. ಮಾರ್ನಿಂಗು ಶರದಿ ನೆನೆ ಬಂದಾಗಿಂದನೂ ಇದು ಟೈಮರ್ದು ಯಾವ ಥರ ಬಿಡ್ತಾಯಿಲ್ಲ. ಇದನ್ನ ಹಾಕೋಬಿಡೋದು, ಇಷ್ಟು ಅವರಲ್ಲಿ ಅದೇ ಇದು ಬರೋಷ್ಟರಲ್ಲಿ ಊಟ ಮಾಡಬೇಕು ಅಂತ ಮಾಡಿದ್ದಾಳೆ. ಅಲ್ಲಿ ಎಲ್ಲ ಹಂಗೆ ಮಾಡ್ತಾ ಕೂತಿದ್ದಾಳೆ. ಐಕ್ಯ ಐಟಮ್ಸ್ ಬೇರೆ ತಂದ್ಬಿಟ್ಟಿದ್ದೀನಾ. ಇದು ಪುಟಾಣಿದು ಬರುತ್ತೆ. ಅದು ಇತ್ತು, ನಾನು ದೊಡ್ಡದೇ ತೊಗೊಂಡು ಬಂದೆ. ಅದು ಒಡೆದ್ಗಿಡ್ದು ಹಾಕಿ ತಂದು ಒಂದು ದಿನ ಆಗಿಲ್ಲ. ಸ್ಮೆಲ್ ಮಾಡು. ಅದೇ ಆಚೆ ಬಂದಿದ್ದೀವಿ ಟು ಟೇಕ್ ಮಟನ್ ಆ್ಯಂಡ್ ಆಲ್ ದಟ್. ಲೈಕ್ ಏನೂ ಇಲ್ಲ, ಮಟನ್ ಒಂದೇ. ಆದರೆ ಫಿಶ್ ಬೇಕೇನೆ? ಬೇಡ. ಯಪ್ಪ, ಅವಳಿಗೆ ಫಿಶ್ ಅಂದರೆ ಇಷ್ಟ, ಆದರೂ ಬೇಡ ಅಂತ ನೋಡೋಣ. ಆದರೆ ಮಟನ್, ಫಿಶ್ ಸ್ವಲ್ಪ ತಾಳೋಣ ಅಂತ ಬಂದಿದ್ದೀವಿ. ಆ್ಯಂಡ್ ಅದಾದಮೇಲೆ ಮಧ್ಯಾಹ್ನ JP ನಗರ್ಗೆ ಹೋಗೋ ಪ್ಲ್ಯಾನ್ ಇದೆ. ಹೆಂಗೆ ಮಾಡಿದ್ದೀನಿ ಹೇಳು? ಸ್ಲಿಪ್ಪರ್ಸು, ಸ್ಪೆಷಲಿ ಹೀಲ್ಸು ಎಲ್ಲ ಅವಳಿಗೆ ಪರ್ಫೆಕ್ಟ್ ಸೈಜ್ ಇದೆ. ಸೊ ಅದನ್ನೆಲ್ಲ ಹಾಕ್ಕೊಳ್ಳೋದು, ಟ್ರಯಲ್ ಮಾಡೋದು, ಮನೆ ತುಂಬ ಓಡಾಡೋದು, ಇದನ್ನೇ ಮಾಡ್ತಾಳೆ. ಸೊ ಆ್ಯಕ್ಚುಲಿ JP ನಗರ್ಗೆ ಹೋಗ್ತೀವಿ ಮ್ಯೂಸಿಯಮ್ಗೆ ಅಂದ್ಕೊಂಡಿದ್ದೆ. ಅದು ಕ್ಯಾನ್ಸಲ್ ಆಗಿದೆ ಬಿಕಾಸ್ ವಿ ಹ್ಯಾವ್ ಸಮ್ ವರ್ಕ್ ಹಿಯರ್ ನಿಯರ್ ಬೈ ಪ್ಲೇಸಸ್. ಅಂದರೆ ಇವ್ರು ಬಂದಿರೋರು ಯಾರೋ ಫ್ರೆಂಡ್ಸ್ನೆಲ್ಲ ವಿಸಿಟ್ ಮಾಡಬೇಕಂತ. ಸೊ ಹಾಗಾಗಿ ವಾಟ್ ಎವರ್ ಐ ಹ್ಯಾವ್ ಪ್ಲ್ಯಾನ್ ಫಾರ್ ಟುಡೇ, ಎವ್ರಿಥಿಂಗ್ ಗಾಟ್ ಕ್ಯಾನ್ಸಲ್ಡ್. ಆ್ಯಂಡ್ ನಾನು ಇನ್ನೂ ಹಿಂಗೆ ವಡ್ಡಿ ಥರ ಓಡಾಡ್ತಾ ಇದ್ದೀನಿ ಬಿಕಾಸ್ ಐ ವಾಸ್ ಪ್ರಿಪೇರಿಂಗ್ ಎವ್ರಿಥಿಂಗ್. ಆ್ಯಂಡ್ ಎಲ್ಲ ಚೆನ್ನಾಗಿ ಬಂದಿತ್ತು ಡಿಶಸ್. ಐ ಆಮ್ ಸೂಪರ್ ಪ್ರೌಡ್ ಆ್ಯಂಡ್ ಹ್ಯಾಪಿ. ಆ್ಯಂಡ್ ಇವಳಿಗೆ ಏನಂದರೆ ಫುಲ್ ಮನೆ ಇವಾಗ ಲಾಸ್ಟ್ ಟೈಮ್ ಬಂದು ಹೋಗಿದ್ದಕ್ಕಿಂತ ಹೊಸ ಐಟಮ್ಸ್ ಈಗ ಇದೆಯಲ್ಲ, ಅದು ಆಯಿಲ್ ಎಷ್ಟಿದೆ, ಮಾಯ್ಶ್ಚರ್ ಎಷ್ಟಿದೆ ಅದನ್ನೊಂದು, ಮತ್ತು ಸ್ಲಿಪ್ಪರ್ಸ್ ಸ್ಟ್ಯಾಂಡ್ ಒಂದು ತೊಗೊಂಡಿದ್ದೀನಿ, ಅದು ಹಾಕೋದು, ಆಮೇಲೆ ಐಕಿಯಾದಿಂದ ತಂದಿರೋದು ಎಲ್ಲನೂ ಚಾಲಾಡ್ಕೊಂಡು ನೋಡ್ಕೊಂಡು ನಿಂತಿದ್ದಾಳೆ. ಬಂದ್ಬಿಡ್ತಾ ಈಗ 46% ಮಾಯ್ಶ್ಚು ಮತ್ತು ಆಯಿಲ್ 31. ಓಕೆ, ಗ್ರೀನ್ ಬಂದಿದೆ. ಶರದೀಸ್ ಅವತಾರ ಇಲ್ಲಿ ಹೆಂಗೆ ರೆಡಿ ಆಗಿದೆ? ಕೊರಿಯನ್ ಸೀರೀಸಾ ಏನು? ಕೊರಿಯನ್ದು ಪ್ರಭಾವ. ಸ್ಕರ್ಟು, ಟಾಪು, ಹೇರ್ ಸ್ಟೈಲು ಆ್ಯಂಡ್ ಪೇಣಿ ತಿಂತಾ ಇರೋದು. ಸೊ ಸಾತ್ವಿಕ ಅದು ಪೇಣಿ. ನಾನು ಶರದಿ ಫ್ರೆಶ್ ಆಗಿ ಹಿಂಗೆ ರೆಡಿ ಆಗಿದ್ವಿ. ಆಲ್ರೆಡಿ ಇವಳನ್ನ ತೋರಿಸ್ದೆ. ಈಗ ನೋಡಿ ಹೆಂಗೆ ಕಾಣ್ತಿದ್ದಾಳೆ. ನಾನು ಜಸ್ಟ್ ಕ್ಯಾಶುವಲ್ ಆಗಿ, ನಾಟ್ ಇವನ್ ವೇರಿಂಗ್ ಮೈ ಸ್ಟಡ್ ಆಗಿದ್ದಾಳೆ. ಗೊತ್ತಿಲ್ಲ, ಹೋಗ್ತಿರೋದು ಇಟ್ಸಿ ಬಿಡ್ಸಿಗೆ. ಅದು ಪ್ಲೀಸ್ ಇಟ್ಸಿ ಬಿಡ್ಸಿಗೆ ಕರ್ಕೊಂಡೋಗಿ ಅಂತೆಲ್ಲ ಬೇಡ್ಕೊಂಡಿರೋದು, ಕರ್ಕೊಂಡು ಹೋಗ್ತಿರೋದು. ಅಂದರೆ ಈ ಥರ ಅವತಾರದಲ್ಲಿ ರೆಡಿ ಆಗಿದ್ದಾಳೆ. ಆ್ಯಕ್ಚುಲಿ ಇವತ್ತು ಚೆನ್ನಾಗಿರ್ತಿತ್ತು ನಾವು ಹಿಂಗೆಲ್ಲ ರೆಡಿಯಾಗಿ JP ನಗರ್ ಹೋಗಿದ್ರೆ. ಬಟ್ ಅದೇ ಇವರು ಅಮ್ಮ ಮತ್ತು ಇವ್ರ ಅಜ್ಜಿ ಎಲ್ಲೋ ಹೋಗಬೇಕು. ಸೊ ಅವ್ರು ಹೋಗಿದ್ರಿಂದ ಇನ್ನೂ ಬಂದಿಲ್ಲ ಅವರು. ಸೊ ನಾವೀಗ ಆಚೆ ಹೋಗ್ತೀವಿ. ಏನು ಎಲ್ಲ ನಾನು ಏನೇನು ಹೊಸ ತೊಗೊಂಡಿರ್ತೀನಿ ಎಲ್ಲ ಅವ್ಳು ಫೈಂಡ್ ಔಟ್ ಮಾಡಿಬಿಡ್ಬೇಕು, ನೋಡಬೇಕು, ಹಾಕೋಬೇಕು, ಆಲ್ ದ್ಯಾಟ್.
ಕರೆದೆ ಮೆತ್ತಗೆ ಪ್ರೀತಮ್ನು ಕರ್ಕೊಂಬಂದಿದ್ದೀವಿ. ಲೈಕ್ ಕಳ್ಳಾಟ ಥರ ಗಾಡಿ ಓಡಿಸ್ಬೇಕಲ್ಲ ಅನ್ನೋ ಥರ ಪ್ಲೀಸ್ ಬಾ ಅಂತ ಪ್ರೀತಮ್ನು ಕರ್ಕೊಂಡು ಇವಾಗ ಬಿಡ್ಸಿಗೆ ಫಸ್ಟ್ ಹೋಗ್ತಾ ಇದ್ದೀವಿ. ಅವತ್ತಳು ಲಾಸ್ಟ್ ಟೈಮು ಅದು ಏನೇನೋ ತರಿಸ್ಕೊಂಡು ಬಿಡ್ಸಿಯಿಂದ ಇವತ್ತದೇನೋ ಹುಲ್ಲಂದದೇನೋ ರೌಂಡ್ದದೇನೋ ನೋಡ್ಬೇಕು ನಾನು ಅಂತ ಕರ್ಕೊಂಡು ಹೋಗ್ತಾವಳು. ಏನೋ ಏನೋ ಮೈಂಡ್ ಯುವರ್ ಸ್ಟೆಪ್ ಅಂತ ಅಲ್ಲ ಓದ್ತಾನೆ ಬಿದೋದ. ಬ್ಯಾಕ್ ಫ್ರಮ್ ಬೆಮೆಲ್ಸ್ ರೋಡ್ ಮಿನಿಸೋಗೆ ಹೋದ್ವಿ ಅಚಾನಕ್ಕಾಗಿ. ಸೊ ಅಲ್ಲಿ ಏನಂದರೆ ಕಾಫಿ ಕುಡಿತಿದ್ದ ಪ್ರೀತಮ್ ಕಾಫಿ ಕಟ್ಟೆಲಿ. ಸೊ ಸುಮ್ಮನೆ ಮಿನಿಸೋಗೆ ಹೋಗೋಣ ಅಂತ ಹೋಗಿ ಹೋಲ್ ಇನ್ ಮೈ ಪಾಕೆಟ್ ಥರ ಸೊ ಸ್ವಲ್ಪ ಶಾಪ್ ಮಾಡ್ಕೊಂಡು ಬಂದ್ವಿ. ಐ ಗಾಟ್ ದಿಸ್ ಸ್ಟ್ಯಾಂಡಿಂಗ್ ಮಿರರ್. ಇದನ್ನ ನಾನು ಐಕ್ಯಾದಲ್ಲಿ ಹುಡುಕ್ದೆ, ಸ್ಟಾಪ್ ಮಾಡಿಬಿಟ್ಟಿದ್ದಾರೇನೋ, ಐಕ್ಯಾದಲ್ಲಿ ಸ್ಟಾಕ್ ಇರಲಿಲ್ಲ. ಮಿನಿಸೋಲು ಕೇಳಿದ್ದೆ, ಸೊ ಅಲ್ಲೂ ಇರಲಿಲ್ಲ. ಸೊ ಫೈನಲಿ ನೋಡೋದ್ನಲ್ಲ ಓಕೆ ಅಂತ ಇದೊಂದು ಮಿರರ್ ತಗೊಂಡೆ. ದಿಸ್ ಕಾಸ್ಟೆಡ್ ಮೀ ಅರೌಂಡ್ 600 rupees. ಆ್ಯಂಡ್ ಇದು ಸೆಂಟೆಂಟ್ ಕ್ಯಾಂಡಲ್ 250 ಏನೋ ಪೇ ಮಾಡಿದೆ ನಾನು. ಸೊ ಇದು ವೆನಿಲಾ ಫ್ಲೇವರ್. ಇದು ಒಂಥರ ಸ್ವಲ್ಪ ಮೈಲ್ಡ್ ಆಗಿದೆ ಅನಿಸ್ತು, ಬೇರೆದೆಲ್ಲ ತುಂಬ ಸ್ಟ್ರಾಂಗ್ ಫ್ಲೋರಲ್ ಅನಿಸ್ತು. ಅಲ್ಲಿ ಸ್ಮೆಲ್ ಮಾಡೋದ್ನಲ್ಲ ಇಟ್ಸ್ ನೈಸ್ ಅನಿಸ್ತು, ಅದಕ್ಕೆ ಇದು ತೊಗೊಂಡೆ. ಆ್ಯಂಡ್ ಶರದಿ ವಾಟ್ ಡಿಡ್ ಯು ಗಾಟ್? ಶರದಿ ಇದೊಂದು ಬುಕ್ ತೊಗೊಂಡು, ಹ್ಯಾಂಡ್ ಬುಕ್ಕು ಏನೋ ಸಖತ್ ಕ್ಯೂಟ್ ಆಗಿದೆ. ಪೆನ್ ಇದೆ, ಇದು ಒಂದಿದೆ, ಆ್ಯಂಡ್ ಕೀ ಚೈನ್ ಥರ ಇದೆ. ದಿಸ್ ಈಸ್ ಅರೌಂಡ್ 200 rupees. ಸೊ ಅವಳಿಗೆ ಇದು ಕೊಡಿಸ್ದೆ. ಆ್ಯಂಡ್ ವಾಟ್ ಇಸ್ ದಿಸ್? ಅಗೇನ್ ಇದೇನೋ ನೇಲ್ ರಿಮೂವರು, ಅದೇ ಪ್ಯಾಡ್ ಥರ ಬರುತ್ತೆ, ಕಾಟನ್ ಪ್ಯಾಡ್ಸ್ ಬರುತ್ತಲ್ಲ ಆ ಥರ ಏನೋ ನೇಲ್ ರಿಮೂವರು. ಸೊ ಅದೊಂದು ತೊಗೊಂಡ್ಲು. ಆ್ಯಂಡ್ ಇಷ್ಟೆಲ್ಲ. ಆ್ಯಂಡ್ ನಾನು ಒಂದು ಕ್ಲಿಪ್ ತೊಗೊಂಡೆ. ಇದು ನೋಡಿದೆ, ಹೇರ್ನೆಲ್ಲ ಒಂದೇ ಕಡೆ ಟೈಟಾಗಿ ಕುತ್ಕೊಳ್ತು ಇದು, ಅದಕ್ಕೆ ಇದೊಂದು ಕ್ಲಿಪ್ ತೊಗೊಂಡೆ. ದಿಸ್ ಈಸ್ ಅರೌಂಡ್ 90 rupees ಆ್ಯಂಡ್ ದಿಸ್ ಈಸ್ 60 rupees. ಆ್ಯಂಡ್ ಅದು ತೊಗೊಂಡಿದ್ದಕ್ಕೆ ಇದು ನಮಗೆ ಫ್ರೀಯಾಗಿ ಕೊಟ್ಟರು. ಸೊ ಅದಕ್ಕೆ ನನ್ನ ಹತ್ರ ಚಾಲೆಂಜಲ್ಲಿ ತೊಗೊಂಡಿದ್ದು ನಾನು ನೋಡಿ ಇನ್ನೂ ಓಪನ್ ಮಾಡಿ ಯೂಸ್ ಮಾಡಿಲ್ಲ. ಅಂದರೆ ಮೇಕಪ್ ವಿಡಿಯೋಸ್ ಅಷ್ಟು ಮಾಡ್ತಿಲ್ವಲ್ಲ, ಸೊ ಅದು ನಾನು ಹೇರ್ ಸೆಕ್ಷನ್ಗೆ ಯೂಸ್ ಮಾಡಿಲ್ಲ. ಸೊ ಇದು ಇವಳು ಸೆಲೆಕ್ಟ್ ಮಾಡ್ಕೊಂಡ್ಳು ಈ ಕಲರು. ಸೊ ಕಲರ್ಸ್ ಇತ್ತು, ಫ್ರೀ ಇದೆ ನಿಮಗೆ ಯಾವ್ದು ಬೇಕು ತೊಗೊಳ್ಳಿ ಶಾಪ್ ಮಾಡಿದ್ಕೆ ಅಂದರು. ಸೊ ನನ್ನ ಹತ್ರ ಆಲ್ರೆಡಿ ಅದು ಇದೆ ಅಂದಿದ್ದಕ್ಕೆ ಶರದಿ ಇದನ್ನು ಸೆಲೆಕ್ಟ್ ಮಾಡಿ ತೊಗೊಂಡ್ಳು, ಬ್ಲೂ ಕಲರ್. ದಿಸ್ ಇಸ್ ಫಾರ್ ಹರ್, ತಗೋ. ಆ್ಯಂಡ್ ಬಿಡ್ಸಿಲಿ ಶಿ ಗಾಟ್ ದಿಸ್ ಕ್ರೋಶನೇ ಹಂಗೆ ಸ್ಟೈಲಾಗಿ ಇಂಗ್ಲೀಷಲ್ಲಿ ಹೇಳ್ತಿತ್ತು. ಸೊ ಎಷ್ಟೊಂದು ದೊಡ್ಡದೆಲ್ಲ ಇತ್ತು ಕಲರ್ಸು. ಸೊ ಇದು ಫುಲ್ ಕಲರ್ಫುಲ್ ತಗೋ, ಈಗ ಪ್ರಾಕ್ಟೀಸ್ಗಲ್ವಾ ಇದು ತಗೋ ಅಂತ ನಾನು ಇದನ್ನು ಸಜೆಸ್ಟ್ ಮಾಡಿದೆ. ಆ್ಯಂಡ್ ಅದಕ್ಕೆ ಇದು ಯಾವುದೋ ಹೊಸದವಳು ಇನ್ನೊಂದು ಉದ್ದ ಥರ ಅದ್ರಲ್ಲಿ ಹಾಕೋದಲ್ವಾ, ಸೊ ಇದು ಯಾವುದೋ ಸ್ಟಿಕ್ಕಲ್ಲಿ. ಸೊ ಇದು ಒಂದು ತಗೋ ನೋಡೋಣ, ಇದರಲ್ಲೂ ಟ್ರೈ ಮಾಡು ಅಂದ್ಬಿಟ್ಟು ವಿ ಶಾಪ್ ದಿಸ್ ಮಚ್ ಇನ್ ಬೆಮೆಲ್ ರೋಡ್. ಆ್ಯಂಡ್ ವಿ ಆರ್ ಬ್ಯಾಕ್. ಆ್ಯಂಡ್ ನಾಳೆ ಇವರೆಲ್ಲ ಹೊರಡ್ತಾರೆ ಸಂಡೇ, ಬಿಕಾಸ್ ಮಂಡೆಯಿಂದ ಶರದಿಗೆ ಸ್ಕೂಲು. ನಮ್ಮ ಅಮ್ಮಂಗೆ ಇರುವಂತಿದ್ದೀನಿ, ಅವರು ಕೂಡ ಹೊರಡ್ತಿದ್ದಾರೆ. ಎಲ್ಲೋ ಒಂದು ಕಡೆ ನಾನು ಹೋಗ್ಲಾ ಅಂತ ಅನಿಸ್ತಿದೆ. ಮದುವೆ ಸ್ಟಾರ್ಟಿಂಗಲ್ಲಿ ಈಗ 1 year ಅಷ್ಟೇ ನಮ್ಮ ಮ್ಯಾರೇಜ್ ಆಗಿ, ಕರೆಕ್ಟಾಗಿ ಲಾಸ್ಟ್ ಮಂತ್ 1 year ಆಗಿದ್ದು. ಬಟ್ ಸ್ಟಾರ್ಟಿಂಗಲ್ಲಿ ತುಂಬ ಹೋಗೋದು ಬರೋದು ಮಂಡ್ಯಾಗ ಮಾಡ್ತಿದ್ದೆ. ಈಗ ಐ ಆಮ್ ಹಿಯರ್ ಓನ್ಲಿ ಬಿಕಾಸ್ ಆಫ್ ವೀಡಿಯೋ ಪರ್ಪಸ್. ಎಷ್ಟೊಂದು ಕಮಿಟ್ಮೆಂಟ್ ವೀಡಿಯೋಸು ಇರುತ್ತೆ, ಸೊ ಇನ್ ಟೈಮ್ ಅವ್ರಿಗೆ ಕೊಡಬೇಕು ಆ ಥರ. ಆ್ಯಂಡ್ ಕೆಲವೊಂದು ಟೈಮಲ್ಲಿ ಹೋಗೋದು ಬರೀ ವೀಕೆಂಡಲ್ಲಿ ಪ್ರೀತಮ್ ಜೊತೆ ಹೋಗೋದು ಬರೋದು ಹಂಗಾಗ್ತಿದೆ. ಸೊ ಹೋಗ್ಲಾ, ನಾಳೆ ಹೋಗಿ ಸ್ಟೇ ಆಗಲಾ, 1 week ಇರಲಾ, ಡೌಟಲ್ಲಿದ್ದೀನಿ, ನೋಡೋಣ. ಅಂದರೆ ಕಮ್ಮಿಂಗ್ ವೀಕ್ ಆದರೂ ಐ ಥಾಟ್ ಆಫ್ ಗೋಯಿಂಗ್ ಟು ಮಂಡ್ಯ ಆ್ಯಂಡ್ ಸ್ಟೇ ಫಾರ್ 1 week. ಲೈಕ್ ಹಳೆ ಅನುಷಾ ಹೆಂಗಿದ್ಲು ಹಂಗೆ ಆರಾಮಾಗಿ, ಏನು ತಲೆನೋವು, ಏನು ತಲೆ ಕೆಚ್ಕೊಳ್ದೆ, ಬೆಳಗ್ಗೆ ಏನು ಮಾಡ್ಬೇಕು ಬ್ರೇಕ್ಫಾಸ್ಟ್, ಅಥವಾ ಸಂಜೆ ಏನು ಮಾಡ್ಬೇಕು, ಅಥವಾ ಹಿಂಗೆ ಕ್ಲೀನ್ ಅದು ಇದು ಆ ಥರ ಎಲ್ಲ ಏನೂ ಇಲ್ಲದೆ ಬಿಂದಾಸಾಗಿ ಒಂದು ಸ್ವಲ್ಪ ಹಂಗೆ ಇರಬೇಕಂತ ಅನಿಸಿದೆ. ಸೊ ನೋಡೋಣ, ನೆಕ್ಸ್ಟ್ ವೀಕ್ ಹೋಗ್ತೀನಿ, ಇಲ್ಲ ಆದರೆ ನಾಳೆನೇ ಹೋಗ್ತೀನಿ. ಮಾರ್ನಿಂಗ್ ಟುಡೇ ಇಸ್ ಅ ನೆಕ್ಸ್ಟ್ ಡೇ ಸಂಡೇ. ಆ್ಯಂಡ್ ನಾವು ಫ್ರೆಶ್ ಆಗಿ ರೆಡಿಯಾಗಿ ಬಂದಿರೋದು ಓಂಕಾರ ಹಿಲ್ಸ್ಗೆ, ನಮ್ಮನೆ ಹತ್ರನೇ ಇದೆ. ಹಂಗೆ ವಿಸಿಟಿಂಗ್ ದಿಸ್ ಟೆಂಪಲ್. ಇಲ್ಲಿಂದನೇ ವಿಲ್ ಕ್ಲೈಂಬ್ ದ ಬಸ್ ಆ್ಯಂಡ್ ವಿಲ್ ರೀಚ್ ಮಂಡ್ಯ. ನಾನು ಹೋಗ್ತಾ ಇದ್ದೀನಿ. ಕರ್ಕೊ ಬಂದಿದ್ವಲ್ಲ ಅವಾಗ ಒಂದು 1 year ಬ್ಯಾಕ್, ಫುಲ್ ಖಾಲಿ. ಇವಾಗ ಫುಲ್ ನೋಡಿ ಎಷ್ಟು ಚೇಂಜಸ್, ಟೂರಿಸ್ಟ್ ಸ್ಪಾಟ್ ಥರ ಮಾಡ್ಬಿಟ್ಟಿದ್ದಾರೆ. ಇವತ್ತು ಫುಲ್ ಜನ ಇದ್ದಾರೆ. Good morning, this is the next day and I am in Mandya.
ಐ ಆಮ್ ಫೀಲಿಂಗ್ ಸೋ ಗುಡ್ ಬಿಕಾಸ್ ಎಷ್ಟು ದಿನಗಳಾದಮೇಲೆ ಐ ಆಮ್ ಬ್ಯಾಕ್ ಗೊತ್ತಾ ಲೈಕ್ ದಿಸ್. ಸೊ ಮದುವೆ ಸ್ಟಾರ್ಟಿಂಗಲ್ಲಿ ಐ ಯೂಸ್ ಟು ಕಮ್ ಸೋ ಮಚ್ ಆಫರ್ಲಿ, ಬಟ್ ಈಗ ಸುಮಾರು ದಿನ ಆಗಿಬಿಟ್ಟಿತ್ತು. ಬರೋದು ವೀಕೆಂಡಲ್ಲಿ ಹೋಗೋದು ಆ ಥರನೇ ಆಗ್ತಿತ್ತು. ನನ್ನ ಶಾರ್ಟ್ಸ್ ನೋಡಿದರೆ ಗೊತ್ತಿರುತ್ತೆ ನಿಮಗೆ. ಬಟ್ ಇವಾಗ ಬಂದು ಐಮ್ ಗೋನ ಸ್ಟೇ ಫಾರ್ ಅ ವೀಕ್ ಆರ್ ಮೋರ್ ದೆನ್ ಅ 10 days 15 days, ಐ ಡೋಂಟ್ ನೋ. ಬಟ್ ಆ ಥರ ಅಂದ್ಕೊಂಡೆ ಮೈಂಡ್ ಫ್ರೀ ಮಾಡ್ಕೊಂಡು ಬಂದಿದ್ದೀನಿ. ಮಾರ್ನಿಂಗ್ ಮೈ ಮಾಮ್ಗೆ ಫ್ರೆಶ್ ಬಿಕಾಸ್ ನನಗೆ ಹೊಟ್ಟೆ ಎಲ್ಲ ಸ್ವಲ್ಪ ಅಲ್ಲಿ ಫುಡ್ ಗೊತ್ತಲ್ವಾ ನನಗೆ. ಇಲ್ಲಿ ನನ್ನ ಮನೆ ಊಟನೇ ತಿಂತಾಯಿದ್ದು. ಐ ಲವ್ ಹ್ಯಾವಿಂಗ್ ಹೋಮ್ ಫುಡ್. ಆ್ಯಕ್ಚುಲಿ ಹೋಟೆಲ್ ಫುಡ್ ನಾನೆಲ್ಲ ಏನು ತಿಂತೀನಿ ಇಟ್ಸ್ ಬಿಕಾಸ್ ಆಫ್ ಮೈ ಹಸ್ಬೆಂಡ್. ಬಟ್ ನನಗೆ ತುಂಬ ಮನೆ ಊಟ, ಮೊಸಪ್ಪು, ಬಸ್ಸಾರು, ಅದು ಇದು ಆ ಥರ ನಂಗೆ ತುಂಬ ಇಷ್ಟ. ಆ್ಯಂಡ್ ನಮ್ಮ ಮನೇಲಿ ಪ್ರತಿದಿನ ಮಾಡ್ತಾಯಿದ್ರು, ಲೈಕ್ ಹೊಸ ಸಾಂಬಾರಾಗಿರ್ಬೋದು, ಬ್ರೇಕ್ಫಾಸ್ಟ್ ಆಗಿರ್ಬೋದು, ಆಲ್ ದ್ಯಾಟ್. ಆ್ಯಂಡ್ ಐ ಆಮ್ ಬ್ಯಾಕ್ ನವ್, ಸೊ ಐ ಆಮ್ ಗೆಟಿಂಗ್ ಆಲ್ ದಟ್ ಟ್ರೀಟ್ಮೆಂಟ್ ನಾವು ನಾನು ಮಾಡಬೇಕು ಅಥವಾ ನಾನು ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಆ್ಯಂಡ್ ಬೆಳಗ್ಗೆ ಸ್ವಲ್ಪ ನನ್ನ ಹೊಟ್ಟೆ ಎಲ್ಲ ಸ್ವಲ್ಪ ಸರಿ ಇಲ್ಲ, ಅದನ್ನೆಲ್ಲ ಸರಿ ಮಾಡ್ಕೊಳ್ಳೋಣ ಅಂತ ಫ್ರೆಶ್ ಕುಡಿತಾ ಇದ್ದೀನಿ. ಆ್ಯಂಡ್ ಇವತ್ತು ಶೇಕ್ ಕೂಡ ಕುಡಿತೀನಿ ಬ್ರೇಕ್ಫಾಸ್ಟ್ಗೆ. ದಿಸ್ ಇಸ್ ಮೈ ಮಾಮ್ಸ್ ಬ್ರೇಕ್ಫಾಸ್ಟ್, ನಾಟ್ ಮೈನ್. ಸೊ ನಾನು ಡೈಲಿ ಯಾವತ್ತೂ ನಾನು ಮಂಡ್ಯದಲ್ಲಿ ಇದ್ದಾಗಲೂ ಯಾವತ್ತೂ ಕುಡ್ದಿಲ್ಲ. ಇವಾಗಲೇ ಐ ಥಿಂಕ್ ದಿಸ್ ಇಸ್ ಸೆಕೆಂಡ್ ಆರ್ ಥರ್ಡ್ ಟೈಮ್ ಐ ಆಮ್ ಟ್ರೈಯಿಂಗ್ ಇಟ್. ಎಸ್ಟರ್ಡೇ ನಾವು ಒಂದು 4 evening ಹಂಗೆ ರೀಚ್ ಆದ್ವಿ. ಐ ಟು ಕಂಪ್ಲೀಟ್ ರೆಸ್ಟ್. ನಾನು 4 o'clock ಬಂದು ಮೊಸರನ್ನ ತಿಂದು ಮಲ್ಕೊಂಡೋಳು. ಐ ಗಾಟ್ ಅಪ್ ಎಟ್ 7:30. ದಟ್ ಸ್ಲೀಪ್ ಇದೆಯಲ್ಲ ಇನ್ ಮೈ ಬೆಡ್ರೂಮ್, ಲೈಕ್ ಬ್ಯಾಕ್ ಇನ್ ದ ಓಲ್ಡ್ ಡೇಸ್ ಥರ. ಇಟ್ಸ್ ಲೈಕ್ $1,000,000 ಬಕ್ಸ್ ಕೊಟ್ಟರು ಸಿಗಲ್ಲ, ಅಷ್ಟು ಖುಷಿ ಆಯಿತು. ಐ ಆಮ್ ಹ್ಯಾವಿಂಗ್ ದಿಸ್ ಮಾರ್ನಿಂಗ್. ದಿಸ್ ಇಸ್ ಅ ನೆಕ್ಸ್ಟ್ ಡೇ ಆ್ಯಂಡ್ ಫ್ರೆಶ್ ಆಗಿದ್ದೀನಿ. ಮಂಗಳವಾರ ಇವತ್ತು ಸಂಕಷ್ಟ ಚತುರ್ಥಿ. ನಾನು ಮದುವೆಗಿಂತ ಮುಂಚೆ ಮಂಗಳವಾರ ಸಂಕಷ್ಟ ಚತುರ್ಥಿ ಬಿದ್ದಿದ್ರೆ ಲೈಕ್ ನಮ್ಮಮ್ಮ ಮಾಡಿಸ್ತಿದ್ರು ಮಾಡು ಅನ್ನೋ ಥರ. ಸೊ ಈಗ ಮದುವೆ ಆದಮೇಲೆ ನೋ ಆಗಲ್ಲ. ಆ್ಯಂಡ್ ಇದೇ ಸಿಚುವೇಶನ್ ಇವತ್ತು ಮಂಗಳವಾರ ಬಿದ್ದಿದ್ದು ನಾನು ಬ್ಯಾಂಗ್ಳೂರಲ್ಲಿ ಇದ್ದಿದ್ರು ನಾನು ಮಾಡ್ತಿರ್ಲಿಲ್ಲ. ಆ್ಯಂಡ್ ಈ ವರ್ಷದ್ದು ಫಸ್ಟ್ ಮಂಗಳವಾರ ಏನೋ ಬಂದಿರೋದಂತೆ, ಸಿಕ್ಕೇ ಇಲ್ವಂತೆ ಈ ವರ್ಷ. ನಮ್ಮಮ್ಮ ಹಂಗೆ ಅಂತಿದ್ರು. ಸೊ ಅದಕ್ಕೆ ನೆನ್ನೆನೇ ಕೇಳಿದ್ರು, ಲೈಕ್ ನಾಳೆ ಮಂಗಳವಾರ ಫಸ್ಟ್, ಲೈಕ್ ಈ ವರ್ಷದಲ್ಲಿ ಫಸ್ಟ್ ಏನೋ ಸಿಕ್ಕಿರೋ ಥರ ಮಾಡ್ತೀಯಾ ಏನು ಅಂತ. ನಾನು ಓಕೆ ಡನ್ ಅಂದೆ. ಬಿಕಾಸ್ ಇಲ್ಲಿರ್ತೀನಲ್ಲ, ಇಲ್ಲೇನು ಸುಸ್ತು ಆಗೋಲ್ಲ, ಏನೂ ಇಲ್ಲ, ಆರಾಮಾಗಿ ಬಿತ್ಕೊಂಡು ಒದಾಡೋಣ ಅದಕ್ಕೇನು ಅಂತ. ಆ್ಯಂಡ್ ಬೆಳಗ್ಗೆನೇ ಫ್ರೆಶ್ ಆದ ತಕ್ಷಣವೇ ಟೆಂಪಲ್ಗೆ ಹೋಗು ಅಂತ. ಬಿಕಾಸ್ ಬೆಡ್ ಮೇಲೆಲ್ಲ ಬಿದ್ದು ಒದ್ದಾಡಿ ಸಂಜೆ ಹೋಗಬೇಡ ಅಂತ ನಮ್ಮಮ್ಮ. ಅದಕ್ಕೇ ಈಗ ಟೆಂಪಲ್ಗೆ ಹೋಗ್ತಿದ್ದೀವಿ ನಾನು ಅಮ್ಮ. ನಮ್ಮ ಗಣಪತಿ ದೇವಸ್ಥಾನ ಪಕ್ಕನೇ, ನಮ್ಮನೆ ಪಕ್ಕನೇ ಇದೆ. ಸೊ ಅದಕ್ಕೆ ಹೋಗಿ ಪೂಜೆ ಮಾಡೋಣ. ಆ್ಯಂಡ್ ಬೆಲ್ಲದ ಆರತಿ, ಗರ್ಕೆ ಎಲ್ಲ ತೊಗೊಂಡು ಬಂದಿದ್ದಾರೆ ನಮ್ಮಮ್ಮ, ಎಲ್ಲ ರೆಡಿ ಮಾಡ್ತಿದ್ದಾರೆ. ಸೊ ರೆಡಿ ಮಾಡಿಕೊಂಡು ಹೋಗಿ ಬೆಲ್ಲದ ಆರತಿ ಮಾಡಿ ಪೂಜೆ ಮಾಡಿಕೊಂಡು ದೆನ್ ಐ ವಿಲ್ ಕಮ್ ಬ್ಯಾಕ್. ಐ ವಿಲ್ ಹ್ಯಾವ್ ಸಮ್ ಮಿಲ್ಕ್, ಫ್ರೂಟ್ಸ್ ಅಷ್ಟೇ ಇವತ್ತು. ಬ್ಯಾಕಿಂದ ಹೋಮ್ ಪೂಜೆ ಅದೆಲ್ಲ ಚೆನ್ನಾಗಿ ಆಯಿತು. ಆ್ಯಂಡ್ ಅದೇನೋ ಗೊತ್ತಿಲ್ಲ, ಬೇರೆ ದಿನ ಎಲ್ಲ ಹೊಟ್ಟೆನೇ ಹಸಿಯಲ್ಲ ಆಯಿತು. ಇವತ್ತು ಆಲ್ರೆಡಿ ಸುಸ್ತಾಗ್ತಿದೆ. ಸೊ ಅದಕ್ಕೆ ಇವಾಗ ಒಂದು ಲೋಟ ಹಾಲು ಕುಡಿದ್ಬಿಟ್ಟು ಇವತ್ತು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ನಿನ್ನೆ ಆ್ಯಕ್ಚುಲಿ ನಮ್ಮ ಅಕ್ಕನ ಮನೆಗೆ ಹೋಗಬೇಕಿತ್ತು. ಸಂಜೆ ಒಂದು ವಿಡಿಯೋ ಲೈಕ್ ಹೇಳ್ದಂಗೆ ನಾನು ಫಿಲ್ಮ್ ಮಾಡಬೇಕಿತ್ತು, ಅಂದರೆ ಲೈಕ್ ಕೊಲ್ಯಾಬ್ರೇಷನ್. ಬಟ್ ಯಾವುದೂ ಮಾಡೋಕ್ಕಾಗಲ್ಲ, ಆಚೆನೇ ಹೋಗಿಲ್ಲ, ರೂಮಲ್ಲೇ ಬಿತ್ಕೊಂಡು ಒದ್ದಾಡಿದ್ದೀನಿ. ಸದ್ಯ ಒಂದು ಒಳ್ಳೆ ಕೆಲಸ, ನೆನ್ನೆ ಎಲ್ಲ ಫುಲ್ ಸೋಮಾರಿ ಕಟ್ಟೆ ಥರ ಇದ್ರೂ ಒಂದೇ ಒಂದು ಸ್ವಲ್ಪ ಎಡಿಟಿಂಗ್ ಮಾಡಿ ಮುಗಿಸಿದ್ದೀನಿ. ಐಕ್ಯಾ ಚಾಲೆಂಜ್ದು 10,000 rupees ಚಾಲೆಂಜ್ದು ಆಲ್ರೆಡಿ ವಿಡಿಯೋ ಇಟ್ ವಿಲ್ ಬಿ ಅಪ್. ಹೋಗಿ ನೋಡಿಲ್ಲ ಅಂದರೆ ನೋಡಿ, ಶಾಪಿಂಗ್ ಚಾಲೆಂಜ್. ಸೊ ಅದನ್ನು ಹೆಂಗೋ ಎಡಿಟ್ ಮಾಡಿದೆ ನೆನ್ನೆ. ಸೊ ಇವತ್ತು ಕನ್ವರ್ಟ್ ಮಾಡಿ ಎಕ್ಸ್ಪೋರ್ಟ್ ಮಾಡಿ ಸೊ ಶುಡ್ ಅಪ್ಲೋಡ್. ನಮ್ಮ ಅಕ್ಕನ ಮನೆಗೆ ಹೋದರೆ ಅಪ್ಲೋಡ್ ಮಾಡೋಕ್ಕಾಗೋದು ಬಿಕಾಸ್ ದೇರ್ ಐ ಹ್ಯಾವ್ ವೈಫೈ. ಸಂಜೆ ಹೋಗೋಣ ಅಂತ, ಬಿಕಾಸ್ ಶರದಿ ಬರೋ ಟೈಮ್ಗೆ ಹೋದರೆ ಚೆನ್ನಾಗಿರುತ್ತೆ. ಬಟ್ ನಮ್ಮ ಅಕ್ಕನ ಮನೆಗೆ ಹೋದರೆ ಏನು ಗೊತ್ತಾ, ಅಲ್ಲಿ ಗೋಲ್ಗಪ್ಪ ತಿನ್ನಬೇಕು ಆ ಥರ ಅದೆಲ್ಲ ಇಟ್ಕೊಂಡು ಅಥವಾ ಅದೆಲ್ಲ ಅಂದ್ಕೊಂಡು ಬಂದಿದ್ದೀನಿ ಸರಿ ಮಂಡ್ಯಾಗೆ. ಇವತ್ತೇನು ಮಾಡೋಕ್ಕಾಗಲ್ಲ. ಬಟ್ ಆದರೂ ಐ ವಾಂಟ್ ಟು ಫಿಲ್ಮ್ ವಿಡಿಯೋ. ಸೊ ಸ್ಟ್ಯಾಂಡ್ ಎಲ್ಲ ಶರದಿ ಹತ್ರ ಇರೋದ್ರಿಂದ ನೋಡೋಣ. ಈವ್ನಿಂಗ್ ನಂಗೆ ಸ್ಟ್ರೆಂತ್ ಇದ್ದರೆ ಅಥವಾ ಸ್ವಲ್ಪ ಫ್ರೂಟ್ಸ್ ಎಲ್ಲ ತಿಂದ್ಕೊಂಡು ಈವ್ನಿಂಗ್ ಸಂಜೆ ಹೋಗ್ತೀನಿ. ಎಷ್ಟು ಚೆನ್ನಾಗಿ ಅನಿಸ್ತಿದೆ ಗೊತ್ತಾ, ನನ್ನ ಬೆಡ್ ಮೇಲೆ ಬಿತ್ಕೊಂಡೇ ಇದೆ ನೆನ್ನೆ ಪೂರ್ತಿ. ಲೈಕ್ ಮಧ್ಯದಲ್ಲಿ ನಾನು ಒಬ್ಬಳೇ ಮಲ್ಕೊಳ್ಳೋದಾಯ್ತು. ನಂಗೆ ಅದು ಒಂದು ಅಭ್ಯಾಸ ಆಗಿಬಿಟ್ಟಿದೆ ಸಿನ್ಸ್ ಫ್ರಮ್ ಸೋ ಮೆನಿ ಇಯರ್ಸ್, ಲೈಕ್ 13-14 years ಮೇ ಬಿ. ಫ್ರಮ್ ದೋಸ್ ಇಯರ್ಸ್ ಐ ಆಮ್ ದ ಓನ್ಲಿ ಒನ್ ಹೂ ಇಸ್ ಸ್ಲೀಪಿಂಗ್ ಇನ್ ಮೈ ಬೆಡ್. ನಾನು ಯಾರ ಹತ್ರನೂ ಬೆಡ್ ಶೇರ್ ಮಾಡಲ್ಲ. ನಂಗೆ ಯಾರ ಪಕ್ಕ ಆ ಥರ ಮಲ್ಕೊಂಡ್ರು ನಂಗೆ ನಿದ್ದೆ ಬರೋಲ್ಲ. ಸೊ ಈ ಥರ ಬ್ಯಾಕ್ ಟು ಓಲ್ಡ್ ಡೇಸ್ ಅನಿಸ್ತಿದೆ, ಒಬ್ಬಳೇ ಮಧ್ಯದಲ್ಲಿ ಮಲ್ಕೊಂಡು. ಅಗೇನ್ ಐ ಆಮ್ ಲೈಕ್ ನಾಟ್ ಮ್ಯಾರಿಡ್ ಅಂತ ಅನ್ನಿಸ್ತಿದೆ ಇವಾಗ. ಮಹಾಬಲಿಪುರಂ ನಾವೇನು ಹೋಗಿದ್ವಿ ಅದು ಶಾರ್ಟ್ಸ್ ಎಲ್ಲ ಎಡಿಟ್ ಮಾಡಿಲ್ಲ. ಅಂದರೆ 3 days ಸಡನ್ನಾಗಿ ಗೆಸ್ಟ್ಸ್ ಎಲ್ಲ ಬಂದುಬಿಟ್ರಲ್ಲ,
ಸೊ ಅದರಲ್ಲಿ ನಾನು ಮತ್ತೆ ಏನೂ ಮಾಡೋಕ್ಕಾಗಲಿಲ್ಲ. ಸೊ ಅದೊಂದು ಸ್ವಲ್ಪ ಒಂದು 3-4 ವೀಡಿಯೋ ಶಾರ್ಟ್ಸ್ ವೀಡಿಯೋಸು ಎಡಿಟ್ ಮಾಡಬೇಕು. ಆಮೇಲೆ ಇದೊಂದು ಐಕ್ಯಾದ ಒಂದು ಎಡಿಟ್ ಮಾಡಿದ್ದೀನಿ. ಅದು ಸ್ವಲ್ಪ ಎಕ್ಸ್ಪೋರ್ಟ್ ಎಲ್ಲ ಮಾಡಿ ಒಟ್ಟಿಗೆ ಸಂಜೆ ಹೋದರೆ ನಮ್ಮ ಅಕ್ಕನ ಮನೆಗೆ, ಸೊ ದಟ್ ಅಪ್ಲೋಡ್ ಮಾಡೋದಕ್ಕೆ ಸರಿ ಇರುತ್ತೆ. ನಾನು ಇವತ್ತು ಆರಾಮಾಗಿ ಇವಾಗ ಚಿಲ್ಲಾಗಿ ಕುತ್ಕೊಂಡು ಟಿ ವಿ ಹಾಕ್ಕೊಂಡು ಸೀರಿಯಲ್ಸ್ ಅದು ಇದು ನೋಡ್ತಾ ಇರ್ತಾರೆ ನಮ್ಮಮ್ಮ. ನಾನು ಅವ್ರ ಜೊತೆ ನೆನೆ ಚಿಲ್ಲಾಗಿ ನೋಡ್ತಾ ಇದ್ದೆ. ಅದೇ ಥರ ಹಾಕ್ಕೊಂಡು ನೋಡ್ತಾ ಇಲ್ಲಿ ಎಡಿಟ್ ದ ವಿಡಿಯೋ. ಇದು ಚಟ್ನಿ ಮಾಡಿದ್ರ ಮೊನ್ನೆ, ಈಗ ಬಿಸಿ ಮಾಡಿದಾರ. ಆ ಫ್ರೇಗ್ರೆನ್ಸ್ಗೆ ನನಗೆ ಟೆಂಪ್ಟ್ ಆಗ್ತಿದೆ. ತಗ್ನಿ ಕಾಳು ಥರ ಅದು ಕಾಳು ಸಾಂಬಾರು ಮಾಡಿದ್ರು, ಅದು ಸಖತ್ತಾಗಿತ್ತು. ಬೆಳಗ್ಗೆ ಹೆಂಗಿದ್ರು ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ನಾನು ಏನೂ ತಿನ್ನಲಿಲ್ಲ ಅಲ್ಲ, ಸೊ ಸಾಂಬಾರನ್ನು 2 ಟೈಮ್ ತಿಂದೆ. ಆದಮೇಲೆ ಲೈಕ್ ಆಫ್ಟರ್ ಮ್ಯಾರೇಜ್ ಸ್ಟೇಯಿಂಗ್ ಇನ್ ಬ್ಯಾಂಗ್ಳೂರ್ ಎಷ್ಟೊಂದು ದಿನ ಲೈಕ್ ನಾವು ಸ್ಪೆಷಲಿ ಊಟ ನೆನೆಸ್ಕೊಂಡು ಅದು ನಮ್ಮಮ್ಮ ಪ್ರಿಪೇರ್ ಮಾಡೋ ಈ ಫುಡ್ ನೆನೆಸ್ಕೊಂಡು ಹತ್ತಿರದಿದೆ. ನಾನು ಐ ಕುಡಂಟ್ ಕಂಟ್ರೋಲ್ ಅನ್ನೋ ಥರ ಅಷ್ಟು ಎಮೋಷ್ನಲ್ ಆಗಿದ್ದೀನಿ. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ಮೊನ್ನೆಯಿಂದನೇ ನನ್ನ ಆತ್ಮ ಫುಲ್ ತೃಪ್ತಿ ಆಗ್ತಿದೆ ಅನ್ನೋ ಥರ. ಆ್ಯಂಡ್ ಆ್ಯಕ್ಚುಲಿ ನಾನು ಮಂಡ್ಯದಲ್ಲಿದ್ದಾಗ ನಾನು ಆಚೆ ಊಟ ಮಾಡ್ತಾನೆ ಇರಲಿಲ್ಲ. ಐ ಯೂಸ್ ಟು ಹ್ಯಾವ್ ಹೋಮ್ ಫುಡ್. 3 ಹೊತ್ತು ಅಷ್ಟೇ ನಮ್ಮಮ್ಮ ಮಾಡೋರು ತಿಂತಾಯಿದ್ದೆ ಆ ಥರ. ಸೊ ನನಗೆ ಆಚೆ ತಿಂದರೂ ಒಂದು ಹೊತ್ತು ಏನಾರು ಒಂದಿನ ಆ ಥರ ತಿಂದರೂ ನೆಕ್ಸ್ಟ್ ಡೇ ಐ ವಾಂಟ್ ಹೋಮ್ ಫುಡ್ ಆ ಥರ. ಸೊ ಈಗ ಆಫ್ಟರ್ ಮ್ಯಾರೇಜ್ ವಾಟ್ ಕ್ಯಾನ್ ಯು ಡೂ? ಪ್ರೀತಮ್ ವಾಂಟ್ ಟು ಹ್ಯಾವ್ ಔಟ್ಸೈಡ್ ಫುಡ್, ಹೀ ಈಸ್ ಸೋ ಅಡಿಕ್ಟೆಡ್. ಆರ್ ಇಫ್ ಈವನ್ ಅವನು ಕೂಡ ಒಂದಿನ ಮನೆ ತಿಂದರೆ ಒಂದಿನ ಅವ್ನು ಲೈಕ್ ನೈಟಾರು ಏನಾರು ನಂಚ್ಕೊಳ್ಳೋಕೆ ಏನಾರು ಆಚೆದು ಊಟ ಬೇಕು. ಸೊ ಏನೋ ಮಾಡೋದಕ್ಕಾಗೋದಿಲ್ಲ. ನೀವು ಅದಕ್ಕೆ ನನ್ನ ವೀಡಿಯೋಸಲ್ಲಿ ತುಂಬ ನೋಡಿ ನಾನು ಆಚೆ ತಿಂತೀನಿ ತುಂಬ ಅಂತ ಅಂದ್ಕೊಂಡಿದ್ದೀರ. ನೋ, ಐ ಲವ್ ಹೋಮ್ ಫುಡ್. ಇಫ್ ಸಂಬಡಿ ಕುಕ್ಸ್ ಫಾರ್ ಮೀ, ಐ ವಿಲ್ ಬಿ ಥ್ಯಾಂಕ್ಫುಲ್ ಆ್ಯಂಡ್ ಹ್ಯಾಪಿ ಫಾರ್ ದೆಮ್. ಐ ಲವ್ ಟು ಹ್ಯಾವ್ ಹೋಮ್ ಫುಡ್. ವಾಟ್ ಟು ಡು? ಪ್ರೀತಮ್ ಈಸ್ ಲೈಕ್ ದ್ಯಾಟ್. ಸೊ ಈಗ ಬಂದಾಗ ನಾನು ಹೀಗೆ ಅಂದ್ಬಿಡ. ನಮ್ಮ ಅಮ್ಮಗೆ ಮೊನ್ನೆ ಯಾವಾಗ ದೊಡ್ಡಪತ್ರಿದವರು ಚಟ್ನಿ ಮಾಡಿದ್ರು, ಅನ್ನ ತಿಂದೆ, ತುಂಬ ತೃಪ್ತಿ ಆಯಿತು. ನಾನು 1 ತಿಂಗಳು ಇದ್ಬಿಡ್ತೀನಿ ಇಲ್ಲಿ, ನಾನು ಹೋಗೋದೇ ಇಲ್ಲ ಅನ್ನೋ ಥರ. ಸೊ ಇವತ್ತು ಉಪವಾಸ ಇದ್ದೀನಿ. ನೋಡೋಣ ನೈಟ್ ಏನು ಮಾಡಿಸ್ಕೊಳ್ತೀನಿ ಅಂತ. ಐ ಆಮ್ ವೇಟಿಂಗ್ ಫಾರ್ ನೈಟ್. ಇವಾಗ ಅದು ಆ ಫ್ರೇಗ್ರೆನ್ಸ್ ಎಲ್ಲ ಫುಲ್ ಇಡೀ ಮನೆಗೆ ಸ್ಪ್ರೆಡ್ ಆಯಿತು. ಆ್ಯಂಡ್ ಕಾಳು ಸಾಂಬಾರು ಬೇರೆ ನೆನ್ನೆ ಮಾಡಿರೋದು ಇನ್ನೂ ಇದೆ, ಅದನ್ನು ಬೇರೆ ಬಿಸಿ ಮಾಡ್ಕೊತಿದಾರ. ನಂಗೆ ಫುಲ್ ಟೆಂಪ್ಟ್ ಆಗ್ತಿದೆ. ಅದಕ್ಕೆ ರೂಮಿಗೆ ಬಂದುಬಿಟ್ಟೆ ಡೋರ್ ಕ್ಲೋಸ್ ಮಾಡಿಕೊಂಡು ಉಪವಾಸ ಬಿಡ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಪ್ರಸಾದ ತಿಂದುಬಿಟ್ಟೆ. ಆ್ಯಕ್ಚುಲಿ ನಾನು ನಿಲ್ಸಿದ್ದು ಟೆಂಪಲ್ಗೇನು ಹೋಗಲಿಲ್ಲ, ಇಲ್ಲೇ ನಮಸ್ಕಾರ ಹಾಕ್ಕೊಂಡು ನಮ್ಮಮ್ಮ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಪ್ರಸಾದ ತಂದರು, ಅದನ್ನು ತಿಂದುಬಿಟ್ಟು ಬಿಡ್ತಾ ಇದ್ದೀನಿ. ಐ ನೋ ಈ ಥರ ಉಪವಾಸ ಬೆಳಗ್ಗೆಯಿಂದ ರಾತ್ರಿ ತನಕ ಇದ್ದೀನಿ. ಆ್ಯಂಡ್ ಸ್ಪೆಷಲಿ ಸಂಕಷ್ಟ ದಿನ ರೈಸ್ ಏನಾದ್ರು ಐಟಮ್ಸ್ ತಿನ್ನಬಾರ್ದು ಅಂತಾರೆ. ಇನ್ನೊಂದು ಉಪ್ಪಿಟ್ಟು ಆ ಥರ ಏನಾದ್ರು ತಿನ್ನಬೇಕಂತ. ನಮ್ಮಕ್ಕ ಯೂಶ್ವಲಿ ಚಪಾತಿ ತಿಂತಿದ್ಲು, ನನಗೆ ರಿಮೆಂಬರ್ ಇರೋದು. ಬಟ್ ನಾನು ಇವತ್ತು ರೊಟ್ಟಿ ಹಾಕ್ಸ್ಕೊಂಡಿದ್ದೀನಿ. ರೊಟ್ಟಿ ಟೊಮೊಟೊ ಗೊಜ್ಜು. ಐ ಶೋ ಯು ಆಲ್. ಮೈ ಗಾಡ್, ಐ ರಿಯಲಿ ಮಿಸ್ ದಿಸ್ ರೊಟ್ಟಿ ಟೊಮೊಟೊ ಗೊಜ್ಜು ಬ್ರೋ. ನಂಗೆ ಗೊತ್ತು ಇವತ್ತು ಇದು ತಿನ್ಬೋದಾ ತಿನ್ನಬಾರ್ದಾ ಅದು ನಂಗೆ ಗೊತ್ತಿಲ್ಲ. ಲೈಕ್ ಐ ಆಮ್ ಲೈಕ್ ನೋ, ನಾನು ಉಪವಾಸ ಮಾಡೋ ದೇವ್ರಿಗೂ ಕೈ ಮುಗ್ದಾಯಿತು, ನಾನು ರಾತ್ರಿ ರೊಟ್ಟಿನೇ ತಿಂತೀನಿ ಅಂತ ಹಾಕ್ಸ್ಕೊಂಡಿರೋದು. ಸಾಲೆ ಟೊಮೊಟೊ ಗೊಜ್ಜು ನಮ್ಮಮ್ಮ ಮಾಡೋದು ನನಗೆ ಸಖತ್ ಇಷ್ಟ. ಸೂಪರಾಗಿರುತ್ತೆ ಇಡ್ಲಿಗೆ, ರೊಟ್ಟಿಗೆ, ಚಪಾತಿಗೆ ಎಲ್ಲದಕ್ಕೂ. ಆ್ಯಂಡ್ ಅವ್ರು ಇನ್ನೊಂದು ಟೊಮೊಟೊ ಚಾಪ್ಸ್ ಕೂಡ ಮಾಡ್ತಾರೆ, ಲೈಕ್ ಮಟನ್ ಚಾಪ್ಸ್ಗಿಂತ ಚೆನ್ನಾಗಿರುತ್ತೆ. ಆ್ಯಂಡ್ ಇಡ್ಲಿ, ಕಡಲೆಕಾಳು ಸಾಂಬಾರು, ಓ ಮೈ ಗಾಡ್. ನನ್ನ ಸ್ಕೂಲ್ ಫ್ರೆಂಡ್ಸ್ ಯಾರು ನೋಡ್ತಿದ್ರೆ ದೇ ಆಲ್ ಡೂ ರಿಮೆಂಬರ್, ಬಿಕಾಸ್ ಸ್ಕೂಲಲ್ಲೆಲ್ಲ ಫೇಮಸ್ ಆಗಿತ್ತು ನಮ್ಮಮ್ಮ ಮಾಡೋ ಇಡ್ಲಿ ಕಡಲೆಕಾಳು ಸಾಂಬಾರು. ಆ್ಯಂಡ್ ನಾಳೆ ಅದನ್ನು ಮಾಡಿಸ್ಕೊಳ್ತಾ ಇದ್ದೀನಿ, ಇಡ್ಲಿ ಕಡಲೆಕಾಳು ಸಾಂಬಾರು. ಬಿಕಾಸ್ ಎಷ್ಟು 1 ಇಯರ್ ಮೇಲೆ ಆಯ್ತು ಅನ್ಸುತ್ತೆ ನಾನು ಇಡ್ಲಿ ಕಡಲೆಕಾಳು ಸಾಂಬಾರು ಕಾಂಬಿನೇಷನ್ ನಮ್ಮಮ್ಮ ಮಾಡೋದು ತಿಂದು. ಎಣ್ಗಾಯಿ ಸಾಂಬಾರು, ಓ ಮೈ ಗಾಡ್, ನಮ್ಮ ಬಿಗ್ ಫ್ಯಾನ್. ಆ್ಯಂಡ್ ನನಗೆ ತುಂಬ ಇಷ್ಟ ಈ ಥರ ಸ್ಪೆಷಲಿ ಈ ಥರ ಐಟಮ್ಸ್. ಆ್ಯಂಡ್ ನಮ್ಮಮ್ಮ ಮಾಡೋದು. ಆ್ಯಂಡ್ ಮುದ್ದೆ ನಾನು ತಿನ್ನಲ್ಲ, ಯಾರು ಮಾಡಿದ್ದು ತಿನ್ನಲ್ಲ, ನಮ್ಮಮ್ಮ ಮಾಡಿದ ಮುದ್ದೆ ಮಾತ್ರ ನಾನು ತಿನ್ನೋದು. ಆ ಥರ ಆಲ್ ದೀಸ್ ಐಟಮ್ಸ್ ಆರ್ ಲೈಕ್ ಐ ಆಮ್ ಅ ಬಿಗ್ ಫ್ಯಾನ್. ಆ್ಯಂಡ್ ಐ ಮಿಸ್ಡ್ ಇಟ್, ಲೈಕ್ ಐ ರಿಯಲಿ ಮಿಸ್ಡ್ ಇಟ್. ಸೋ ಗುಡ್. ಸಿ ಆಲ್ ಟುಮಾರೋ, ಬಿಕಾಸ್ ವಿಡಿಯೋ ಮಾಡ್ತಾ ನನಗೆ ತಿನ್ನೋಕ್ಕಾಗ್ತಿಲ್ಲ. ಆತ್ಮ ಫುಲ್ ತೃಪ್ತಿ ಆಗ್ತಿದೆ, ನಂಗೆ ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ಆ್ಯಂಡ್ ನಾಳೆ ಇಡ್ಲಿ ಕಡಲೆಕಾಳು ಸಾಂಬಾರು ತಿಂತಾ ಐ ಸಿ ಯು ಆಲ್. ಮಾರ್ನಿಂಗ್, ದಿಸ್ ಇಸ್ ದ ನೆಕ್ಸ್ಟ್ ಡೇ ಮಾರ್ನಿಂಗ್. ಆ್ಯಂಡ್ ಬ್ರೇಕ್ಫಾಸ್ಟ್ ನನ್ನ ಫೇವ್ರೆಟ್ ಹೇಳ್ದಂಗೆ ಇಡ್ಲಿ ಕಡಲೆಕಾಳು ಸಾಂಬಾರು. ಎಷ್ಟು ದಿನ ಆಗಿದೆ ತಿಂದು. ಸೋ ಗುಡ್. ಓಕೆ, I'll enjoy my breakfast, then I'll see you all. ಬಿಕಾಸ್ ಇವತ್ತು 2 ಡೇಸಿಂದ ಮನೇಲೇ ಹೊತ್ತಲ ಹೊಡೆದಿದ್ದೀನಿ ಬಂದಾಗಿಂದ. ಸೊ ಇವತ್ತು 10 acres ನಮ್ಮ ಅಕ್ಕನ ಮನೆ ಶರದಿ ಮನೆಗೆ ಹೋಗಲೇಬೇಕು. ಒನ್ಸ್ ಐಮ್ ಗೋನ ಗೋ ದೇರ್, ಅಥವಾ ಅಲ್ಲೇನು ಆವಾಗ ಐಲ್ ಕಂಟಿನ್ಯೂ ಟು ಡೂ ವ್ಲಾಗ್ ಹಿಯರ್ ಇನ್ ಮೈ ಸಿಸ್ಟರ್ಸ್ ಹೋಮ್. ಆ್ಯಂಡ್ ಶರದಿ ಇವತ್ತು ಸ್ಕೂಲಿಗೆ ಚಕ್ಕರ್ ಹಾಕಿದ್ದಾಳೆ. ಅವಳಿಗೆ ಹುಷಾರಿಲ್ವಂತೆ.
ಪಾಪ ಸ್ವಲ್ಪ ಹುಷಾರಿಲ್ಲ, ನನಗೂ ಗೊತ್ತು. ಸೊ ನಾಳೆನೂ ಚಕ್ಕರ್ ಹಾಕೋ ಪ್ಲ್ಯಾನ್ ಇದೆಯಾ ಏನು? ಇದೆ, ನನಗೆ ಗೊತ್ತು. ನೀವು ಯಾಕೋ ತುಂಬ ಹುಷಾರು ತಪ್ತಿರೋದಂದ್ರೆ ನಾಳೆನೂ ಹೋಗಲ್ಲ. ಸೊ ಈಗ ಅದಕ್ಕೆ ಅವಳನ್ನ ಎತ್ತಾಕೊಂಡು ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಏನಂದರೆ ನನಗೆ ಮಂಡ್ಯಾಗೆ ಬಂದರೆ ನನಗೆ ಅಲರ್ಜಿ ಬಂದುಬಿಡುತ್ತೆ ಬ್ಯಾಕ್ ಟು ಬ್ಯಾಕು. ಕಣ್ಣು ಉಜ್ಜೋದು ಅಥವಾ ನಂಗೆ ನೋಸ್ ಅಲರ್ಜಿ ಇದೆ ಆಯಿತಾ. ಬಟ್ ಕೋಲ್ಡ್ ಸೀಸನ್ ಇದೆ, ಇದು ಕೋಲ್ಡ್ ಸೀಸನ್ ಇರಲಿ ಇಲ್ಲದೆ ಹೋಗಲಿ ಮಂಡ್ಯಾಗೆ ಬಂದರೆ ಸಾಕು ಕಣ್ಣು ಫುಲ್ ಉಜ್ಜುತ್ತೆ. ನಂಗೆ ಒಂದು ಸರಿ ಕಣ್ಣು ನರ ಲೆಫ್ಟ್ ಸೈಡ್ ಐ ಥಿಂಕ್, ರೈಟಾ ಲೆಫ್ಟಾ ಐ ಡೋಂಟ್ ರಿಮೆಂಬರ್ ಪ್ರಾಪರ್ಲಿ, ಬಟ್ ಒಂದು ಕಣ್ಣು ನರ ಹೊಡೆದ್ಬಿಟ್ಟು ಫುಲ್ ಬ್ಲಡ್ ಬಂದು ಕ್ಲಾಟ್ ಆಗಿ ಡಾಕ್ಟ್ರ್ ಹತ್ರ ಹೋಗಿ, ಸೊ ಅದೆಲ್ಲ ಒಂದು ಬಿಗ್ ಡ್ರಾಮಾ ಆಗಿತ್ತು ಅವಾಗ. ಸೊ ಅದಾದಮೇಲೆ ನನಗೆ ಭಯ. ಡಾಕ್ಟ್ರೇ ಹೇಳ್ಬಿಟ್ಟಿದ್ದಾರೆ ಪ್ರೆಸ್ಸು ಮಾಡಬೇಡಿ, ಉಜ್ಲೂಬೇಡಿ, ಬಿಕಾಸ್ ರೆಟಿನಾಗೆ ಏನೂ ಪ್ರಾಬ್ಲಮ್ ಆಗಿಲ್ಲ, ರೆಟಿನಾ ಪಕ್ಕನೇ ನರ ಹೊಡೆದೋಗಿದೆ ಅಂತ ಹೇಳಿದರು. ಸೊ ಈಗ ಮಂಡ್ಯಾಗೆ ಬಂದಿದ್ದೀನಿ 3 ಡೇಸಿಂದ. ಕ್ಲೈಮೇಟ್ ಬೇರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಮಳೆ ಬರ್ತಿದೆ ಡೈಲಿ ಆ ಥರ. ಬಟ್ ನನಗೆ ಕಣ್ಣು ಉಜ್ಜೋದು ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ಈಗ ನಾನು ಶರದಿ ಹಂಗೆ ಹೋಗಿ ಮೆಡಿಕಲಲ್ಲಿ ಗೋನ ಟೇಕ್ ಡ್ರಾಪ್ಸ್ ಆ್ಯಂಡ್ ನಮ್ಮಮ್ಮಗೆ ಪೂಜೆಗೆ ಫ್ಲವರ್ಸ್ ಬೇಕು ನಾಳೆ ಫ್ರೈಡೇ, ಅದಕ್ಕೆ ಫ್ಲಾಸ್ ತೊಗೊಂಡು ನಮ್ಮ ಮನೆಗೆ ಹೋಗ್ತೀವಿ. ಆ್ಯಂಡ್ ಕ್ಲಿಪ್ ನಂದದು ಬೆಂಗಳೂರಿಂದ ಹಾಕೊಂಡ್ಬಿಟ್ಟಿದ್ದ. ಸೊ ಓಕೆ, ಪರ್ಸೊಳಗೆ ಹಾಕೊಂಗಾರೆ ಬ್ಯಾಗ್ ಒಳಗಡೆ. ದಟ್ಸ್ ದ ಪ್ಲ್ಯಾನ್ ಫಾರ್ ನಾವ್. ನಾನು ಇವತ್ತು ಗೋಲ್ಗಪ್ಪ ಏನಾರು ತಿನ್ನೋಣ ಅಂದರೆ ಇವಳು ಹುಷಾರು ತಪ್ಕೊಂಡು ಗಂಟ್ಲು ನಾವೆಲ್ಲ ಬರ್ಸ್ಕೊಂಡು ಕೂತಾಳೆ. ಬೆಂಗಳೂರ್ದು ಎಫೆಕ್ಟ್ ಇದು. ಬೆಂಗಳೂರಲ್ಲಿ ಏನು ತಿಂದೆ? ಮಾವಿನಕಾಯಿ ಎಲ್ಲ ತಿಂದ್ಲು ಈ ಸೀಸನಲ್ಲಿ, ಅದಕ್ಕೆ ಹಿಂಗಾಗಿದೆ ಅವಳು. ಹುಷಾರಿಲ್ಲ ಅಂದ್ಬಿಟ್ಟು ಪಲಾವ್ ಮಾಡಿಸ್ಕೊಂಡು ತಿಂತಾ ಇದೆಯಾ. ನೆಕ್ಸ್ಟ್ ಡೇ ನೆನ್ನೆನೇ ವೀಡಿಯೋ ಎಂಡ್ ಮಾಡಬೇಕಿತ್ತು, ಬಟ್ ಇವತ್ತು ಬೆಳಗ್ಗೆ ವೀಡಿಯೋ ಎಂಡ್ ಮಾಡೋಣ ಅಂದ್ಕೊಂಡೆ. ಬೆಳಗ್ಗೆ ಹರಿ ಬರೀಲಿ ವಿ ಪ್ರಿಪೇರ್ಡ್ ನಾನ್ ವೆಜ್. ನಾನು ನಮ್ಮಮ್ಮ ಐ ಡನ್ ಬಿರಿಯಾನಿ ಆ್ಯಂಡ್ ಮೈ ಮಾಮ್ ಡನ್ ಲೈಕ್ ಚಿಕನ್ ಫ್ರೈ ಅದೆಲ್ಲ. ಬಿಕಾಸ್ ವಿಜಯ್ ಬ್ರೋ ಮನೆಗೆ ಬಂದಿದ್ದರು, ಅವರು ಪಾಪು ಸೋನು ಎಲ್ಲರೂ ಮನೆಗೆ ಬಂದಿದ್ದರು. ನಮ್ಮ ಮನೆಗೆ ಬರಬೇಕು, ನನ್ನ ಅಮ್ಮನ ನೋಡಿ ತುಂಬ ದಿನ ಆಗಿದೆ ಅಂತಲೇ ಅವ್ರು ಬಂದಿದ್ದು. ಸೊ ಅವ್ರು ಬಂದಿದ್ದರು. ಸೊ ಇಲ್ಲಿ ಇಷ್ಟೊತ್ತು ತನಕ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಹೋದರು. ಸೊ ವ್ಲಾಗ್ ಮಾಡೋಣ ಅಂದ್ಕೊಂಡೆ, ಪಾಪುನೆಲ್ಲ ನಿಮಗೆ ತೋರಿಸೋಣ ಅಂತ. ಫುಲ್ ಗುಂಡಕ್ಕಿದ್ದಾನೆ. ಸೊ ನೆಕ್ಸ್ಟ್ ಅವ್ರ ಮನೆಗೆ ಹೋಗ್ತೀನಿ ನಾನು ನೆಕ್ಸ್ಟ್ ಮಂತೆಲ್ಲ. ಸೊ ಈಗಲೇ ನಾನು ಆ್ಯಕ್ಚುಲಿ ಈ ವೀಕೆ ಅವ್ರ ಮನೆಗೆ ಹೋಗಬೇಕಿತ್ತು. ಸೊ ಅವರೇ ಇಲ್ಲಿ ವಿಸಿಟ್ ಮಾಡಿದ್ದು ಒಳ್ಳೆಯದೇ ಆಯಿತು. ನನಗೂ ಇಲ್ಲ ಶಿಲ್ಲಾಗಿರೋಣ ಅನಿಸ್ತಿತ್ತು. ಸೊ ಹಂಗಾಗಿ ವಿಡಿಯೋ ವ್ಲಾಗ್ ಏನು ಬೆಳಗ್ಗೆಯಿಂದ ಮಾಡಲಿಲ್ಲ. ಆ್ಯಂಡ್ ನಾಳೆ ಫ್ರೈಡೇ, ನೆಕ್ಸ್ಟ್ ಸ್ಯಾಟರ್ಡೇ, ಸಂಡೇ, ಐ ಡೋಂಟ್ ನೋ ವೀಕೆಂಡ್ ಪ್ಲ್ಯಾನ್. ದೆರ್ ಇಸ್ ನಥಿಂಗ್ ಫಾರ್ ಮೀ ಆ್ಯಸ್ ಅ ವೀಕೆಂಡ್ ಪ್ಲ್ಯಾನ್. ಮೇ ಬಿ ಮೈಸೂರು ಹೋಗ್ತೀನಿ ವೀಕೆಂಡ್, ನಮ್ಮಮ್ಮನ ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಕು. ಫ್ರೈಡೇ ನೈಟ್ ಮೇ ಬಿ ಪ್ರೀತಮ್ ಬರ್ತಾನೆ ನಾಳೆ ಸಂಜೆ. So all that ಇದೆ. So yeah, I thought okay, I'll end this video here only because this is such a random video. ಏನೂ ಇಲ್ಲ ಈ ವಿಡಿಯೋದಲ್ಲಿ. ಐ ನೋ ಐ ಆಮ್ ಜಸ್ಟ್ ಬ್ಲಾಬ್ಲರಿಂಗ್ ಥ್ರೂ ಔಟ್ ದ ವಿಡಿಯೋ. ಮಂಡ್ಯಾಗೆ ಬಂದಿರೋದು ರ್ಯಾಂಡಮ್ ಆಗಿರೋದೇ ಈ ವಿಡಿಯೋ. ಬಟ್ ಈ ಥರ ರ್ಯಾಂಡಮ್ ವೀಡಿಯೋಸ್ನ ನಾನು ಮಿಸ್ ಮಾಡ್ಕೊತಾ ಇದ್ದೆ. ಹಾಗೆ ಒಂದು ಚೋಟು ಸಹ ರ್ಯಾಂಡಮ್ ವಿಡಿಯೋ ಇರಲಿ ಬಿಡು, ಒಂಥರ ಲೈಫ್ ಅಪ್ಡೇಟ್ ಥರ ಅಂತ ಅಂದ್ಕೊಂಡು ಐ ಫಿಲ್ಮ್ಡ್. ಐ ನೋ there is nothing in this video. If you like this video, please do give a big thumbs up, like the video, share the video and subscribe to my channel. Until we meet next time, love you guys, miss you, take care, bye.